ಆಂಕರ್ ಥ್ರೆಡ್ಸ್ ಯೂಸ್ ಮಾಡಿ ಈ ಥರ ಟ್ಯಾಸಲ್ಸ್ ಹೆಂಗೆ ಮಾಡೋದಂತ ಇವತ್ತು ಈ ವಿಡಿಯೋಲ್ಲಿ ಹೇಳ್ಕೊಡ್ತೀನಿ. ಸೊ ಈ ಥರ ಟ್ಯಾಸಲ್ ಬಂದುಬಿಟ್ಟು ನಿಮಗೆ ಮಾಡೋದಕ್ಕೂ ಈಸಿ ಇರುತ್ತೆ ಆ್ಯಂಡ್ ಆಲ್ಸೋ ನಿಮಗೆ ಫಿನಿಶಿಂಗು ಇಷ್ಟು ನೀಟಾಗಿ ಬರುತ್ತೆ. ಎಲ್ಲ ಎಕ್ಸ್ಟ್ರಾ ಎಡ್ಜಸ್ ಏನೂ ಇರಲ್ಲ, ಈ ಥರ ನೀಟಾಗಿ ಬರುತ್ತೆ. ಈ ಥರ ಥ್ರೆಡ್ ತಗೊಳ್ಳಿ. ಈ ಥರ ಥ್ರೆಡ್ ತಗೊಂಡು ಈ ಥ್ರೆಡ್ದು ಎಡ್ಜ್ ಇದೆ ನೋಡಿ, ಆ ಥರ ನೀವು ಒಂದು ಅದೇ ಥರ ಎಷ್ಟು ದೂರ ನಾರ್ಮಲಾಗಿ ಹಿಂಗೆ ಇಟ್ಕೊಂಡು ಇಲ್ಲಿ ಅರ್ಧಕ್ಕೆ ಒಂದು ನಾಟ್ ಹಾಕ್ಕೊಳ್ಳೋಣ. ಸೊ ಇದನ್ನ ಸೆಂಟ್ರ್ ಇಟ್ಬಿಟ್ಟು ಈ ಥರ ನಾಟ್ ಮಾಡಬೇಕು. ಸೆಂಟ್ರ್ ಇಟ್ಕೊಂಡು ಈ ಕಡೆ ನಾಟ್ ಮಾಡಬೇಕು. ಈ ಥರ ನಾಟ್ ಮಾಡಿಕೊಂಡು ಇದು ಓಪನ್ ಬರುತ್ತೆ. ಸೊ ಇದು ನಮಗೆ ಓಪನ್ ಕಟ್ಟೋದಕ್ಕೆ. ಸೊ ಈ ಥರ ಮಾಡಿಕೊಂಡು ಇದನ್ನು ತೆಗೆದುಬಿಡಿ. ನೀಟಾಗಿ ಇಟ್ಕೊಳ್ಬೇಕು. ಸೊ ಏನು ಮಾಡಿ ಇದನ್ನೇ ಫಸ್ಟು ಒಳಗಡೆ ಹಾಕಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಗ್ರಿಪ್ ಸಿಗುತ್ತೆ ಟೈಟಾಗಿ ಕಟ್ಟೋದಕ್ಕೆ. ಸೊ ಈ ಥರ ಒಂದು ಸ್ವಲ್ಪ ಕೆಳಗಡೆ. ಸೊ ಇವಾಗ ಇದು ಇಲ್ಲಿ ಕಟ್ಟಬೇಕು. ಇವಾಗ ಇನ್ನೊಂದು ಥ್ರೆಡ್ ತಗೊಳ್ಳಿ. ಇನ್ನೊಂದು ಥ್ರೆಡ್ ತಗೊಂಡು ಇಲ್ಲಿ ನೋಡಿ, ಇದಿಷ್ಟು ಲೆಂತ್ ಇರಲಿ. ಇದಿಷ್ಟು ಲೆಂತ್ ಇದ್ಬಿಟ್ಟು ಇಲ್ಲಿ ಸ್ವಲ್ಪ ಬಿಟ್ಬಿಟ್ಟು ಟೈಟ್ ಮಾಡ್ಕೊಂಡು ಬನ್ನಿ. ರೌಂಡ್ ಮಾಡ್ಕೊಂಡು ಬಂದು ಇದರೊಳಗಡೆ ಬಂದ್ಬಿಟ್ಟು ನಾಟ್ ಹಾಕಬೇಕು. ಸೊ ಇದನ್ನು ಈ ಕಡೆ ಎಳೀರಿ. ಸೊ ಇದನ್ನು ಈ ಕಡೆ ಎಳೆದ್ರೆ ಆಟೋಮ್ಯಾಟಿಕಲಿ ನೋಡಿ ಈ ದಾರ ಒಳಗಡೆ ಹೋಗುತ್ತೆ. ಸೊ ನಿಮಗೆ ಈ ಫಿನಿಶಿಂಗು ಹಿಂಗಿರುತ್ತೆ. ಸೊ ಹಿಂಗೆ ಇವಾಗ ಇದ್ರೊಳಗಡೆ ಹೋಯ್ತು ನೋಡಿ. ಇದು ಎಕ್ಸ್ಟ್ರಾ ಬರುತ್ತೆ, ಇದು ಒಳಗಡೆ ಹೋಗುತ್ತೆ. ಎಲ್ಲ ಒಳಗಡೆ ಹಾಕಿಬಿಟ್ಟು ಇವಾಗ ಇಲ್ಲಿಂದ ತೆಗೆದು ಇದನ್ನು ಇದರೊಳಗಡೆ ಹಾಕಿ. ಒಳಗಡೆ ಹಾಕಿ ಇದನ್ನು ಹಿಂಗೆ ಎಳೆದು ಮೇಲೆ ಇದು ಹಿಂಗೆ ಇರುತ್ತೆ. ಸೊ ಇವಾಗ ದಾರ ತೆಗೆದುಬಿಡಿ. ಸೊ ಈಗ ನೋಡಿ ಈ ಥರ ಬಂತು. ಈ ಥರ ಬಂದಮೇಲೆ ಬೇಕೋ ಅಷ್ಟು ಟ್ರಿಮ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಹಿಂಗೆ ಬಿಟ್ಬಿಟ್ಟು ಕರೆಕ್ಟಾಗಿ ನಿಮಗೆ ಇಲ್ಲಿ ನೋಡಿ ಕರೆಕ್ಟಾಗಿ ಈ ಎಡ್ಜಿಂದ ಹಿಂಗೆ ಬರುತ್ತೆ. ಈ ಥರ ಈವನಾಗಿ ಬರುತ್ತೆ. ಅದಾದಮೇಲೆ ಈ ಎಡ್ಜ್ ಇದೆ ನೋಡಿ, ಎಡ್ಜಸ್ನ ಟ್ರಿಮ್ ಮಾಡಿದ್ರೆ ತೆಗೆದುಬಿಟ್ರೆ ನೋಡಿ ಈವನಾಗಿರುತ್ತೆ.